ಇಲ್ಲಿ ನೋಡಿ ಫನ್ನಿ ಪಾರ್ಟ್. ನಾನು ಏನು ಜಸ್ಟ್ ಫೋರ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಒಂದೆರಡು ರೌಂಡ್ ತಿರ್ಗ್ಸು ಅಂತ ಹೇಳಿದ್ರು, ತಿರ್ಗ್ಸೋಕ್ಕಂತ ಟ್ರೈ ಮಾಡಿದೆ. ಅದು ಸ್ಪೂನ್ ಅದಿದೆ ಸೌಟಿದೆಯಲ್ಲ ತುಂಬ ಭಾರ ಇದೆ ಕಣ್ರಿ, ಇದು ಕಬ್ಬಿಣದ್ದು. ಒಂದು ರೌಂಡ್ ಕೂಡ ತಿರ್ಗ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ತಿರ್ಗ್ಸ್ತೀನಿ ಕೊಡು ಅಂತ ತಿರ್ಗಿಸ್ತಾ ಇದ್ದೆ, ಆದರೆ ತುಂಬ ಭಾರ ಆಯಿತು. ಒಂದೆರಡು ರೌಂಡ್ ತಿರ್ಗಿಸಿದಷ್ಟೇ, ಫೋರ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ, ನಾನು ಏನು ಮಾಡಿಲ್ಲ ಅಲ್ಲಿ. ಇಲ್ಲಿ ನೋಡಿ, ಈ ಪಾಪುದಿನ ಇವತ್ತು ಕೂದಲು ಮುಡಿ ಆಗೋ ಕಾರ್ಯ ಆಗಿದ್ದು. ತಂದೆ ತಾಯಿ ಜೊತೆ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನಾನು ಇನ್ನೊಂದು ಪೂಜೆದೆಲ್ಲ ಸಪ್ರೇಟ್ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಬುರುಡೆ ಕೂದಲೆಲ್ಲ ಕೊಟ್ಬಿಟ್ಟಿದ್ದಾಳೆ. ಬಾಳೆದೆಲೆ ಮೇಲೆ ಹರಡಿರೋ ತರಕಾರಿ ಬಾತು. ಇದು ನನ್ನ ತಮ್ಮನ ಮಗಳ ಬುರುಡೆ ಫಂಕ್ಷನಲ್ಲಿ ಮಾಡಿರೋಂಥ ತರಕಾರಿ ಬಾತು. ಬನ್ನಿ ನೋಡೋಣ ಕಾರ್ಯಗಳಲ್ಲಿ ಹೇಗೆ ತರಕಾರಿ ಬಾತ್ ಮಾಡ್ತಾರೆ, ಹೇಗೆ ಅಡುಗೆ ಮಾಡ್ತಾರೆ ಅಂತ. ನೋಡ್ತಾ ಇದ್ದೀರಾ, ನಮ್ಮ ಫ್ಯಾಮಿಲಿಯವರು ಮತ್ತು ನಮ್ಮ ಊರಿನವರೆಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ, ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಅವ್ರ ಮಗಳು ಕಾರ್ಯ ಇವತ್ತು ಕೂದಲು ಮುಡಿ ಕೊಡಿಸೋ ಕಾರ್ಯ. ಅವ್ರ ಮಗಳು ಫಂಕ್ಷನ್ಗೆ ಅವನೇ ಕೂಡ ಅಡುಗೆ ಮಾಡ್ತಾನೆ. ಅಂದಂಗೆ ಅವರು ಈ ಥರ ದೊಡ್ಡ ದೊಡ್ಡ ಅಡುಗೆ ಎಲ್ಲ ಮಾಡ್ತಾನೆ ಅವನು. ಅಂದರೆ ಕ್ಯಾಟ್ರಿಂಗ್ ಅನ್ಕೋಬೇಡಿ, ಕ್ಯಾಟ್ರಿಂಗ್ ಬಿಸ್ನೆಸ್ ಅಲ್ಲ ಒಂದು. ಅವರು ಜಿಂಜರ್ ಬೆಳೀತಾರೆ ಅಂತ ಹೇಳ್ಬೋದು ಅವನು. ಸೊ ಅವನಿಗೆ ಅಡುಗೆ ಮಾಡೋದು ಚೆನ್ನಾಗಿ ಬರುತ್ತೆ ಅವನಿಗೆ. ಈ ಥರ ಊರುಗಳೆಲ್ಲ ಯಾವುದಾದ್ರೂ ದೇವಸ್ಥಾನ, ನಮ್ಮ ದೇವಸ್ಥಾನದಲ್ಲಿ ಏನಾದರೂ ಅಡುಗೆ ಮಾಡುವಾಗ ಕೂಡ ಒಂದೊಂದು ಸಲ ಮಾಡ್ತಾನೆ ಅವನು. ಅದರಲ್ಲೂ ಎಸ್ಪೆಷಲಿ ಬಾತ್ ಅಂದರೆ ಅವನಿಗೆ ಏನು ಸಿಗ್ನೇಚರ್ ಅಡುಗೆ ಒಂದು ನನ್ನ ತಮ್ಮಂದು. ಸೊ ಹಾಗಾಗಿ ಇವತ್ತು ಅವನ ಮಗಳ ಕಾರ್ಯದಲ್ಲಿ ಬಾತನ್ನೇ ಮಾಡ್ತಾಯಿದ್ದಾನೆ ಎಲ್ಲರಿಗೂ. ಮನೆ ದೇವರು ಮನೆ ಚೀಗಳ್ಳಿ ಅಂತ ಹೇಳ್ಬಿಟ್ಟು ಹೊಳೆ ನರಸೀಪುರದ ಹತ್ರ ಇದೆ. ಚೀಗಳ್ಳಿ ಮಲ್ಲಯ್ಯ ಅಂತ ನಮ್ಮ ಮನೆ ದೇವರು. ಸೊ ಇಲ್ಲಿ ನೋಡಿ, ಇವರೆಲ್ಲ ನಮ್ಮ ಊರವರೇ, ನಮ್ಮ ಕೇರಿಯವರು ಅಂತಲೇ ಹೇಳ್ಬೋದು. ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬಾತಿಗೆ. ಸೊ ನೋಡಿ, ಬಾತ್ ರೆಸಿಪಿ ಒಂದು 20 kg ಹಾಕಿರ್ಬೋದು ಅಕ್ಕಿ. ಅಲ್ಲಿ ಊರಿನವ್ರನ್ನ ಕರೆದು ನಮ್ಮ ಊರಿಂದ ಕೆಲವ್ರು ಮಾತ್ರ ಹೋಗಿದ್ವಿ, ನಮ್ಮ ಮನೆಯವರು ಜಾಸ್ತಿ ಜನ ಹೋಗಿರಲಿಲ್ಲ ಊರಿಂದ. ಅಲ್ಲಿ ಮನೆ ದೇವ್ರ ಊರಿದೆಯಲ್ಲ, ಊರಿನವ್ರ ಊಟಕ್ಕೆ ಕರೆದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಣ್ಣೆ ಮತ್ತು ಈರುಳ್ಳಿ, ಎಣ್ಣೆ ಮತ್ತು ಪಲಾವ್ ಎಲೆ, ಕರ್ಬೇವಿನ ಸೊಪ್ಪು, ಉದ್ದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಎಲ್ಲನೂ ಫಸ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ. ಆಯಿಲಿಂದ ಕರಿಬೇವು ಕೂಡ ತುಂಬಾ ಹಾಕ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ದೊಡ್ಡ ದೊಡ್ಡ ಅಡುಗೆ ಅವರೇ ಮಾಡೋದು ಅಂತಂದರೆ ಮನೆಯಿಂದ. ನನಗಂತೂ ಬಹಳ ಖುಷಿ. ಅದು ದೇವಸ್ಥಾನದಲ್ಲಂತ ಮಾಡಿರೋಂಥ ಅಡುಗೆಗಳು, ಊಟ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆಗ ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾರೆ, ಕಟ್ ಮಾಡಿಲ್ಲ, ಹಾಗೆ ಹಾಕಿದ್ದಾರೆ. ಸೊ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ ಇವಾಗ ನೋಡಿ. ದೇವಸ್ಥಾನದಲ್ಲಿ ಬರೋವಂಥ ಪ್ರಸಾದ ಟೇಸ್ಟೇ ಅಷ್ಟು ಚೆನ್ನಾಗಿರುತ್ತೆ ಕಣ್ರಿ. ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಟೇಸ್ಟು ಬೇರೆ ಕಡೆ ಅಡುಗೆ ಮಾಡಿದಾಗ ಸಿಗೋದಿಲ್ಲ, ಇದು ನನ್ನ ಅನಿಸಿಕೆ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದಾನೆ, ಸ್ವಲ್ಪ ನೋಡಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದಾನೆ. ಹಿಂಗೆ ಯೂಸ್ ಮಾಡ್ತಾನೆ ಅವನು. ಇಲ್ಲಿ ನೋಡಿ, ಹಸಿರು ಸೀರೆ ಇಟ್ಟು ಅವ್ರು ನಮ್ಮ ತಂದೆ ತಂಗಿ, ಇನ್ನೊಬ್ಬರು ತಂಗಿ. ಸೊ ಇಲ್ಲೆಲ್ಲ ಅಚ್ಕಾರದ ಪುಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಊರವರೇ ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಅಚ್ಕಾರದ ಪುಡಿ ಎಲ್ಲ ತುಂಬಿಡ್ತಾ ಇದ್ದಾರೆ. ಸೊ ನಮ್ಮ ಪಾಪ ತುಂಬ ಗಲಾಟೆ ಮಾಡ್ತಾಯಿದ್ದ. ನಾನು ಅಲ್ಲಿ ಕಡೆನೇ ಎಲ್ಲ ಕಡೆ ಫುಲ್ ಕಾನ್ಸಂಟ್ರೇಟಾಗಿ ಮಾಡೋಕ್ಕಾಗಿಲ್ಲ.
ತಮ್ಮ ಮಾಡಿದ ಪಲಾವ್ ಅಂದರೆ ತುಂಬಾ ಇಷ್ಟ. ಊರವ್ರಿಗೆ ಎಲ್ಲರಿಗೂ ಇಷ್ಟ. ಅವನಿಗೆ ನಮ್ಮ ನೆಂಟರುಗಳೆಲ್ಲ ಗೊತ್ತು ಅವನಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಒಂಥರ ಹೇಳ್ಬೋದು ಅಂದರೆ ಅಡುಗೆ ಮಾಡೋ ಕಲೆ ನಮ್ಮ ರಕ್ತದಲ್ಲೇ ಬಂದಿದೆ ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ಇದು ನಮ್ಮ ಅಮ್ಮನಿಂದ ಬಂದಿರೋ ಅಂಥ ಬಳ್ಳುವಳಿ ಅಂತಲೇ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಈಗ ಕಮ್ಮಿ, ಬಟ್ ಈಗಲೂ ಮಾಡ್ತಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಮೋಸ್ಟ್ಲಿ ರಕ್ತಗತವಾಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಶುಂಠಿನ ಸೇರಿಸಿದ್ದಾರೆ ಇದಕ್ಕೆ. ಶುಂಠಿನ ಚೆನ್ನಾಗಿ ಚೆಚ್ಬಿಟ್ಟು ಹಾಕಿದ್ದಾರೆ. ನೋಡಿ ಒಗ್ಗರಣೆ ಎಲ್ಲ ಹದವಾಗಿ ಬೇಯ್ದಿದೆ. ನಾನು ಹೇಳ್ತೀನಿ ಇನ್ನೊಂದು ಸಲ. ಫಸ್ಟು ಎಣ್ಣೆಗೆ ಈರುಳ್ಳಿ ಮತ್ತು ಪಲಾವ್ ಎಲೆ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿರೋಂಥ ಜಿಂಜರ್ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ ಎಣ್ಣೆಯಲ್ಲಿ. ಇಲ್ಲಿ ನೋಡಿ ಇವರು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಎಲ್ಲ 2 ಟೊಮೊಟೊ ಪೀಸ್ ಮಾಡಿಟ್ಟಿದ್ದಾರೆ ಅಷ್ಟು ದೊಡ್ಡದಾಗಿ. ಟೊಮೊಟೊ ಮತ್ತು ಅಚ್ಕಾರದ ಪುಡಿ ಮತ್ತು ಬಟಾಣಿ ಎಲ್ಲ ಸುರಿತಾ ಇದ್ದಾರೆ ನೋಡಿ. ಇವಾಗ ಒಗ್ಗರಣೆ ಸ್ವಲ್ಪ ಬೆಂದಾದಮೇಲೆ ಟೊಮೊಟೊನ ಇವರು ಸಣ್ಣದಾಗೇನು ಹೆಚ್ಚಿಲ್ಲ. ಒಂದೊಂದು ಟೊಮೊಟೊನ 2 ಪೀಸ್ ಮಾಡಿ ಹಾಕಿದ್ದಾರೆ. ಲುಕಿಂಗ್ ಸೋ ಡಿಲೀಷಿಯಸ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪಲಾವ್ ಕೂಡ ತುಂಬ ಚೆನ್ನಾಗಿತ್ತು. ಆ ಊರಿನವ್ರು ಹೇಳ್ತಾಯಿದ್ರು, ಯಾರೋ ತುಂಬ ಚೆನ್ನಾಗಿ ಮಾಡಿದ್ದಾರಪ್ಪ ಪಲಾವ್ ಅಂದ್ಕೊಂಡು ಕೈ ತೊಳಿತಾಯಿದ್ರು. ನಾನೇ ಕೇಳಿಸ್ಕೊಂಡಿದ್ದೆ ಅದನ್ನು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕಣ್ರಿ ಪಲಾವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಲೀಷಿಯಸ್. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಚ್ಕಾರದ ಪುಡಿ ಹಾಕಿದ್ದಾನೆ ಇವಾಗ. ಅದೆಲ್ಲ ಸ್ವಲ್ಪ ಎಣ್ಣೆಲಿ ಬಾಡಿಸಿದ ನಂತರ ಎಲ್ಲ ಎಣ್ಣೆಲ್ಲೇ ಬಾಡಿಸಿರೋದು. ನಂತರ ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡಿ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಬೀನ್ಸ್, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದಾರೆ ಇಲ್ಲಿ. ಮತ್ತು ಇವಾಗ ಆ್ಯಡ್ ಮಾಡ್ತಾಯಿದ್ದಾರೆ ಒಗ್ಗರಣೆ ಮಾಡಿರೋದಕ್ಕೆ. ನಂತರ ಇವಾಗ ಎಲ್ಲ ತರಕಾರಿಗಳನ್ನ ಹಚ್ಚಿ ಆ್ಯಡ್ ಮಾಡ್ತಾಯಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಂದರೆ ಟೊಮೊಟೊ ಮತ್ತು ಮಸಾಲೆ ಎಲ್ಲ ಬೆಂದ ಮೇಲೆ ಹಾಕ್ತಾಯಿದ್ದಾನೆ ಇಲ್ಲಿ. ಸ್ವಲ್ಪ ಎಲ್ಲ ಮುಂಚೆನೇ ಹಾಕಿದ್ರೆ ತರಕಾರಿಗಳೆಲ್ಲ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಆಗಿರಬೇಕು, ಮುಕ್ಕಾಲು ಭಾಗ ಬೆಂದಿರಬೇಕು ಅನ್ನೋ ಥರ ಆ ಉದ್ದೇಶದಿಂದ ಇವಾಗ ಆ್ಯಡ್ ಮಾಡ್ತಾಯಿದ್ದಾನೆ ತರಕಾರಿ, ಕ್ಯಾರೆಟು ಮತ್ತು ಬೀನ್ಸು. ತರಕಾರಿ ಎಲ್ಲ ಆ್ಯಡ್ ಮಾಡಾಯಿತು. ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವ್ರ ಮಗಳದೇ ಕಾರ್ಯ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಮತ್ತು ಅವ್ರ ಭಟ್ರು ಅಂತ ತಿಳ್ಕೊಬೇಡಿ. ಚಕ್ಕೆನ ಪುಡಿ ಮಾಡಿಟ್ಕೊಬಂದಿದ್ರು, ಮಿಕ್ಸರ್ ಮಾಡ್ಕೊಬಂದಿದ್ರು ಮನೇಲಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದ. ಬಟಾಣಿ ಕೂಡ ಅಲ್ಲೇ ನೆನೆಸ್ಕೊಂಡು ಬಂದು ತೊಗೊಂಡು ಬಂದಿದ್ದರು ರಾತ್ರಿ ಎಲ್ಲ ಹೋಲ್ ನೈಟ್. ಈಗ ಚಕ್ಕೆ ಪುಡಿ ಹಾಕಿ ಕಲಿಸ್ತಾ ಇದ್ದಾರೆ. ಇದನ್ನು ನೀರು ಆ್ಯಡ್ ಮಾಡಿಲ್ಲ, ಎಣ್ಣೆಲೆಲ್ಲ ಫ್ರೈ ಮಾಡ್ತಾಯಿದ್ದಾರೆ. ಸ್ವಲ್ಪ ಟೊಮೊಟೊಲು ನೀರು ಇರ್ತದಲ್ಲ ಅದೆಲ್ಲ ಸೇರ್ಕೊಂಡು ಈ ಥರ ಆಗಿದೆ. ಎಣ್ಣೆಲೆಲ್ಲ ಬಾಡಿಸ್ತಾ ಇದ್ದಾರೆ. ನೋಡೋಣ ನಂತರ ಏನಾಗ್ತಾರೆ ಅಂತ.
ನೀರು ಆ್ಯಡ್ ಮಾಡ್ತಾಯಿದ್ದಾರೆ. ಸೊ ಇವರು 4 ಬಿಂದಿಗೆ ಹಾಕ್ತಿದ್ದಾರೆ ನೀರು. 20 ಕೆ ಜಿಗೆ 4 ಬಿಂದಿಗೆ ನೀರು ಹಾಕಿದ್ದಾರೆ ಅಲ್ಲಿ. ನೋಡಿ ಇವಾಗ ನೀರು ಒಂದು 20 ಕೆ ಜಿ ಅಕ್ಕಿಗೆ ನೀರು ಹಾಕಿ ತೊಳೆದು ಕ್ಲೀನ್ ಮಾಡ್ತಾಯಿದ್ದಾರೆ. ನೆನೆಸಿಟ್ಟಿಲ್ಲ ಇದನ್ನು, ಹಾಗೆ ನೀರು ಹಾಕಿ ಕ್ಲೀನ್ ಮಾಡಿದ್ದಾರೆ. ಕೂಸಿಟ್ಟಿದ್ದಾರೆ ಇಲ್ಲಿ ನೋಡಿ. ಕಸ್ತೂರಿ ಮೇಥಿ ಇದು ರೆಡಿ ಮಾಡಿ ಇಟ್ಕೊಂಡ್ಬಂದಿದ್ದಾರೆ, ತೊಗೊಂಡು ಬಂದಿದ್ದಾನೆ. ಸೊ ರೆಡಿ ಮಾಡ್ತಾಯಿದ್ದಾರೆ. ಅದ್ರ ಮೇಲೇ ಮುಚ್ಚಿಟ್ಟಿದ್ದಾರೆ, ಅದ್ರ ಮೇಲೇ ಸ್ಪ್ರೆಡ್ ಮಾಡ್ತಾಯಿದ್ದಾನೆ. ಇವಾಗ ಆ್ಯಡ್ ಮಾಡ್ತಾರೆ ಅದನ್ನು. ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾಯಿದ್ದಾರೆ ನೋಡಿ ಇವಾಗ. ಸೊ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇವಾಗ ಅಕ್ಕಿ ಹಾಕ್ತಾಯಿದ್ದಾರೆ. ಸೊ ತೊಳೆದು ನೀರು ಸೋಸಿಟ್ಟಿರೋಂಥನ್ನ ಅಕ್ಕಿನ ಹಾಕ್ತಾಯಿದ್ದಾರೆ. ಹಾಕುವಾಗ ಅದನ್ನು ಕೈ ಆಡ್ಕೊಂಡು ಹಾಕ್ತಾಯಿದ್ದಾರೆ. ಒಬ್ರು ಕೈ ಆಡಿಸ್ತಾ ಇದ್ದಾರೆ, ಒಬ್ರು ಹಾಕ್ತಾಯಿದ್ದಾರೆ.
ಎಲ್ಲ ಪ್ರೋಸೆಸ್ ಆಯಿತು. ಇದನ್ನೇನಿದ್ರು ಇವಾಗ ಬೇಯಿಸೋದಷ್ಟೇ. ಎಲ್ಲ ಮಸಾಲೆ, ನೀರು, ಅಕ್ಕಿ ಎಲ್ಲ ಫೈನಲ್ ಪ್ರೋಸೆಸ್ ಆಗ್ತಾಯಿದೆ. ಕೈ ಆಡಿಸ್ಕೊಂಡು ಹದವಾಗಿ ಬೇಯಿಸ್ಬೇಕಷ್ಟೇ. ಇಲ್ಲಿ ಅರ್ಧ ಬೆಂದಿದೆ, ಇನ್ನೊಂದು ಅರ್ಧ ಭಾಗ ಬೇಯಬೇಕು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಈ ಹದಕ್ಕೆ ಬೆಂದಾದ್ಮೇಲೆ ಒಂದು ಹಾಫ್ ಬಾಯ್ಲ್ಡ್ ಅಂತಲೇ ಹೇಳ್ಬೋದು. ಮುಕ್ಕಾಲು ಬೇಯಿಸಾದ್ಮೇಲೆ ಅದ್ರ ಮೇಲೆ ಇವರು ಒಂದು ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ನೀರೆಲ್ಲ ತುಂಬಿಟ್ಬಿಡ್ತಾರೆ. ಸೊ ನೀರು ತುಂಬಿಟ್ಟು ಒಂದೆರಡು ಬಕೆಟ್ ಮೇಲೆ ಅದ್ರ ಮೇಲೆ ಇಟ್ಬಿಟ್ರೆ ಅದು ಅಳ್ಕೊಳ್ಳುತ್ತೆ. ಸೊ ಪುಲಾವ್ ಹದಕ್ಕೆ ಹುಡಿ ಆಗಿ ಚೆನ್ನಾಗಿ ಬರುತ್ತೆ. ಇದು ನನ್ನ ಮನೇಲಿ ಕೂಡ ನನ್ನ ತಮ್ಮ ಇದೇ ಸೇಮ್ ಪ್ರೊಸೀಜರ್ ಮಾಡ್ತಾನೆ. ಇಲ್ಲೂ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದಾರೆ ನೋಡಿ. ಮುಚ್ಚಳ ಮುಚ್ಚಿ ಒಂದು ಅರ್ಧ 20 ನಿಮಿಷ, ಕಾಲು ಗಂಟೆ ಆದಮೇಲೆ ಎಷ್ಟು ಹದವಾಗಿ ಬಂದಿದೆ, ಒಂದು ಕಾಲು ಗಂಟೆ ಆದರೆ ಸಾಕು. ಎಷ್ಟು ಹದವಾಗಿ ಪುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಲಾವ್ ರೆಡಿ ಆಗಿದೆ ಇವಾಗ.